ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಡೇ 5ನ ಸ್ಟಡಿ ವ್ಲಾಗ್ ಆಗಿರುತ್ತೆ, VAO ಪ್ರಿಪ್ರೇಷನ್ದು. ಆ್ಯಂಡ್ ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದೀನಿ, 2ನೇ ಸಬ್ಜೆಕ್ಟ್ ಇದು. ಆ್ಯಂಡ್ ಜಿಯೋಗ್ರಫಿಗೆ ನಾನು KM ಸುರೇಶ್ ಅವ್ರದ್ದು ಓದ್ತಿದ್ದೀನಿ, ಡಾಕ್ಟರ್ ರಂಗನಾಥ್ ಅವ್ರದ್ದಲ್ಲ. ಇದನ್ನು ಮುಗಿಸಿದ್ದೀನಿ, 1-2 ಟೈಮ್ ರಿವಿಸನ್ ಆಗಿದೆ ಇದು ಫುಲ್ ಬುಕ್ಕು. ಈಗ ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ಕಡೆ ಅಂದರೆ ಆ ಬುಕ್ಕಿಗೆ ನಾನು ಶಿಫ್ಟ್ ಆಗ್ಬೋದು. ಸಂಜೆ ಎಲ್ಲ ಓದ್ಕೊಂಡು ಕಾಳು ತಿನ್ಕೊಂಡು ಹಸು ಹತ್ರ ಹೋಗ್ಬೇಕು ಅನಿಸ್ತು. ಹಸು ಹತ್ರ ಎಲ್ಲ ಹೋಗಿದ್ದು ಬಂದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನೈಟ್ವರೆಗೂ ಓದ್ಕೊಂಡು ಆದರೆ ಲೇಟ್ ನೈಟ್ ಸ್ಟಡಿ ವ್ಲಾಗ್ನು ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆಮೇಲೆ ಈ ಟೈಮಂತೂ ಎಲ್ಲರೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು. ನಾನಂತೂ ಬಿಂದಾಸಾಗಿ ಓದ್ತಿದ್ದೀನಿ, ಬರೀ ಓದೋದು ಅಷ್ಟೇ ಆಗಿಬಿಟ್ಟಿದೆ ನನ್ನ ಕೆಲಸ. ಹೆಂಗೆ ಸ್ಕೈ ಸರಿ ಆಯಿತು. ಏಯ್ ಚಿಂಕಿ, ಇಳಿ ಕೆಳಗೆ ಬೈಲಿ. ಸೇಮ್ ಡಿಟೇಟ್ ಹೆಂಗೆ ಹುಟ್ಟೈತೆ ಇದು ಹಂಗೆ ಹುಟ್ಟೈತೆ. ಹಾಲು ಎಷ್ಟು ದೊಡ್ಡಾಗೋಯ್ತು ನೋಡಿ. ನಮ್ಮ ಮುತ್ತು ಮಾಣಿಕ್ಯಗಳು ಇವುಗಳು. ಇದೊಂದು ವಜ್ರ. ಯಾವುದು ಕಣ್ಣು ಗಾಯ ಆಗಿದ್ದು ಇದೇನೋ ಇಲ್ಲ ಆ ಕಣ್ಣು. ನೋಡಿಲಿ ಐಲ್ಯಾಶಸ್ ತಗೊಂಡಲ್ಲಿ ವೈಟ್ ಐಲ್ಯಾಶಸ್. ಇಲ್ಲಿ ಕಣ್ಣು ಗಾಯ ಆಗಿ ಈ ಜಾಗದಲ್ಲಿ 3 ಸಸಿ ನೆಟ್ಟಿದೆ, ಕನಕಾಂಬರ ಸಸಿ. 2 ಸಸಿ ಚಿಗುರ ಇದೆ, 2 ಸಸಿ. ಆದರೆ ಒಂದ್ಸರಿ ಫ್ರೀ ಇದ್ದಾಗ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನೊಂದು 4-5 ನೆಡಬೇಕು. ಏಯ್ ಚಿಂಕಿ, ಎಲ್ಲ ಕಡ್ಡಿ ಅಲ್ಲಿ ನೋಡು. ಸುಸು ಮಾಡ್ತೈತಾ? ಇಲ್ಲ, ಕೊಡೆಯಲ್ಲಿ ಕಡ್ಡಿ ಕೊಡೆಯಲ್ಲಿ. ನೀವೇನು ಮಾಡ್ತೀರಾ ಅದು ಮಾಡ್ಕೋಬೇಕು. ಮನೆಗೆ ಕರ್ನಾಟಕ ಜಿಯೋಗ್ರಫಿನ ಇವತ್ತು ನೈಟೇ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಈವ್ನಿಂಗಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಕರ್ನಾಟಕ ಜಿಯೋಗ್ರಫಿ ಮುಗಿಸಿ ದೆನ್ ನಾಳೆ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿ ನಾಳೆ ನಾಡಿದ್ದು ಮುಗಿಸಿ 4ನೇ ದಿನ MCQ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಪಾಲಿಟಿ ಹೆಂಗೆ ಮಾಡಿದ್ದೀನಿ ಆ ಥರ. ಇವಾಗ ಇಷ್ಟು ರಿವಿಸನ್ ಮಾಡಿದ್ದೀನಿ. ದೆನ್ ಈ ಕಡೆ ಇನ್ನೊಂದು ಇಷ್ಟಿದೆ. ಇಷ್ಟು ಮಾಡಿ ಮುಗಿಸಿ ನಾಳೆಗೆ ಇಂಡಿಯನ್ ಜಿಯೋಗ್ರಫಿ ಅವ್ರ ಫಿಸಿಕಲ್ ಜಿಯೋಗ್ರಫಿನ ಓದ್ತೀನಿ. ಈ ಟೈಮಲ್ಲಿ ಆದಷ್ಟು ರಿವಿಸನ್ಗೆ ಟೈಮ್ ಕೊಡಿ. ಬೇರೆ ಹೊಸ ಟಾಪಿಕ್ ಕಡೆ ಓದೋದು, ಬೇರೆ ಬುಕ್ಗಳಿಗೆ ಜಂಪ್ ಆಗೋದು ಆ ಥರ ಮಾಡಬೇಡಿ. ಈಗ ಏನು ಓದ್ತಿದ್ದೀರಾ ಅದೇ ಬುಕ್ಕಿಗೆ ಸ್ಟಿಕ್ ಆನ್ ಆಗಿ
ಮತ್ತು ಫೌಂಡೇಶನ್ ಕೋರ್ಸ್ನ ಮಿಸ್ ಮಾಡ್ಕೋಬೇಡಿ. ನನ್ನ ಹತ್ರ ಫೌಂಡೇಶನ್ ಕೋರ್ಸ್ದು ಒಂದು ಒಳ್ಳೆ ಬುಕ್ ಇದೆ, ಲೈಕ್ MCQ ಥರ. ಅದನ್ನೇ ನಾನು ಡೈಲಿ ಸಾಲ್ವ್ ಮಾಡಿಕೊಂಡ್ರೆ ಮುಗೀತು. NCERT ಬುಕ್ಸ್ ಎಲ್ಲ ಓದೋದೇನಿಲ್ಲ, ಜಸ್ಟ್ ಅದಷ್ಟೇ ಓದ್ತೀನಿ.